ಬರಬೇಡ ನಮ್ಮ ಮನೆಯಕ್ಕೆ ಬರಬೇಡ, ಕಾಲಿಕ್ಕಬೇಡ, ನಮ್ಮ ಮನೆಯಕ್ಕೆ ಬಂದಿದ್ದೀ ಅಂದ್ರೆ ಸರಿ ಆಗೋದಿಲ್ಲ ನೋಡು. ಬರಬೇಡ ಅಂತ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅಲ್ಲ ರೀ, ಬಿಡ್ರಿ ಇದೊಂದ್ಸತಿ ಕ್ಷಮಿಸಿ, ಇನ್ನೊಂದು ಸಹವಾಸ ಮಾಡಲ್ಲ, ಅವ್ನ ಕಣ್ಣೆತ್ತಿ ನೋಡಲ್ಲ ದರಿದ್ರದವನ್ನ. ಥೂ, ನಾನು ನೋಡಿರ್ಲಿಲ್ಲಪ್ಪ ನನ್ನ ಮಗನೇನೆ ಹಿಂಗೆ ಮಾಡಿ ನನ್ನ ಹೆಸರು ಕೆಡಿಸ್ಬಿಟ್ಟ ಸುಮ್ಮನೆ. ಇಲ್ಲ ಕಣ್ರಿ, ಇನ್ಮೇಲೆ ಆಗ ಮಾಡೋದಿಲ್ಲ. ನಾನು ಇನ್ಮೇಲೆ ಆಗ ಮಾಡೋದಿಲ್ಲ ಕಣ್ರಿ. ಬರಬೇಡವೇ, ನಮ್ಮ ಮನೆಯಕ್ಕೆ ಬರಬೇಡ. ನಾನು ಏನೋ ಅನ್ಕೊಂಡಿದ್ದೆ ನಿನ್ನ ಇಂಥ ಕಚಡಲ್ಲಿ ಲೋಪರ್ ಮುಂಡೆ ಅಂದ್ಕೊಂಡ್ರಲ್ಲ. ನಮ್ಮ ಮನೆಯಕ್ಕೆ ಬರಬೇಡ, ನೀನು ಬರಬೇಡ, ನೀನು ನಮ್ಮ ಮನೆಯಕ್ಕೆ ನಡಿ ಆಸಿಕೆ ನನಗಿಷ್ಟ ಇಲ್ಲ. ಸ್ವಲ್ಪ ದಿನ ಹೋಗಿ ಎಲ್ಲಾನ ಹೋಗಿ ಕಣ್ಣಿಗೆ ಕಣ್ದಂಗೆ ನನಗೆ ಇಲ್ಲೋಡು. ನಿನ್ನ ಮೇಲೆ ತುಂಬ ಸಿಟ್ಟು ಬಂದುಬಿಟ್ಟೈತೆ. ಸಿಟ್ಟು ಕಮ್ಮಿ ಆಗೋವರೆಗೂ ಎಲ್ಲಾನ ಹೊಲ್ಟೋಗ್ಬಿಡು ನೀನು. ತುಂಬ ಸಿಟ್ಟು ಬಂದುಬಿಟ್ಟೈತೆ ಸುನಂದ. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ನೀನು ಹೇಳೋದು ನೋಡಿದ್ರೆ ನನಗೆ ಅಸಹ್ಯ ಆಗ್ತೈತೆ. ನೀನು ಹೇಳೋದು ಕೇಳಿಸ್ಕೊಂಡಿದ್ದಕ್ಕೆ ನನಗೆ ಒಂಥರ ಅಸಹ್ಯ ಆಗ್ತೈತೆ. ಏನು ಮಾಡೋಣಪ್ಪ, ಸತ್ಯ ಒಪ್ಕೊಂಬ ಅಂತ ಸಂದರ್ಭ ಅವಾಗ ನೋಡಿ ಹೆಂಗಾಯ್ತು. ಅದಕ್ಕೆ ಏನು ಮಾಡೋಣ, ಒಪ್ಕೊಂಡ್ಲು. ಎಂಥರಾಗ್ಲಿಗ ಅಂತ ಕೆಲಸ ಮಾಡಿ ಯಾರು ತಾನೇನೆ ಕೇಳಿದ ತಕ್ಷಣ ನಿಜ ಹೇಳ್ತಾರೆ ಹೇಳು? ಯಾರು ಹೇಳಲ್ಲ. ನೀನು ಯಾವುದಾದ್ರೂ ಒಂದು ಅಂತ ತಪ್ಪು ಮಾಡಿರ್ತೀಯ, ಆದರೂ ಒಪ್ಕೊಳಕ್ಕಾಗಲ್ಲ. ಸಡನ್ನಾಗಿ ಯಾರಿಗೆ ತಾನೇ ನಿಜ ಹೇಳೋಕ್ಕಾಗುತ್ತೆ ಹೇಳು? ಯಾರಿಗೂ ಹಂಗೆ ನಿಜ ಹೇಳೋಕ್ಕಾಗಲ್ಲ. ಅಂತ ಕೆಲಸ ಮಾಡಿದವ್ರು ಯಾರು ಸುಳ್ಳು ಹೇಳೋಕ್ಕಾಗಲ್ಲ. ಅಲ್ಲ, ನಿಜ ಹೇಳೋಕ್ಕಾಗಲ್ಲ, ಸರಿನಾ? ಸುಳ್ಳೇ ಹೇಳೋದೆಲ್ಲನ. ಅದು ಏನಿರುತ್ತೋ ಮ್ಯಾಟ್ರ್ ಅದನ್ನ ಹೇಳೋಕ್ಕಾಗತ್ತಾ? ಯಾರು ಕೊಟ್ಟಾನ ಹೇಳು? ನೀನೇನು ಹೇಳೋಕ್ಕಂತೂ ಆಗಲ್ಲ ಕಣಪ್ಪ, ಅರ್ಥ ಮಾಡ್ಕೊ. ಸುಮ್ಮನೆ ಯಾಕೆ ಅವಳನ್ನ ಬೈತೀಯ? ಚೆನ್ನಾಗಿರ್ರಿ. ಇದ್ರಾಗೆಲ್ಲ ಕೈವಾಡ ಐತೆ ಎಂಬುದು ಗೊತ್ತು. ಹೋಗಿ ನಿನ್ನ ತಂಗಿ ಕರ್ಕೊಂಡು ಆಚಿಕ್ಕೆ ಹೋಗು. ಬಿಡಿಸ್ಕೊಂಬಲ್ಲ, ನಾನು ಮನೆಯಾಕೆ ಬಿಡಿಸ್ಕೊಂಬಲ್ಲ. ಇಂಥ ಕೆಲಸ ಮಾಡಿದಾಳೆ ಲೋಪರ್ ಮಂಡೆ ಅಂದಮೇಲೆ ನಾನು ಬಿಡಿಸ್ಕೊಂಬಲ್ಲ. ನಮ್ಮ ಮನೆಯಾಕಂತೂ ಬಿಡಿಸ್ಕೊಂಬಲ್ಲ ಇವಳಿಗೆ. ಬಿಡಿಸ್ಕೊಂಬಲ್ಲ ಅಂದ್ರೆ ಬಿಡಿಸ್ಕೊಂಬಲ್ಲ. ಇವಳು ಬಿಡಿಸ್ಕೊಂಬಲ್ಲ ನಮ್ಮ ಮನೆಯಾಕೆ. ಇವಳು ಯಾಕೆ ಬರ್ಬೇಕು ನಮ್ಮ ಮನೆಯಾಕೆ? ಇಂಥ ಲೋಪರ್ ಮುಂಡೆ. ನಡಿ ಆಶಿಕೆ. ನಾನು ಏನೋ ಇಲ್ಲೇ ಕೇಳಿದ್ದೀನಿ, 2-3 ಸತಿ ಕೇಳಿದ ಮೇಲೂ ಬೊಗಳ್ಬೇಕಾಗಿತ್ತು ನೀನು. ಬೊಗಳದ್ ಬಿಟ್ಟು ಇಲ್ಲೋದ್ದಾವ್ತಾರ. ನಡಿ ಆಶಿಕೆ, ನಡಿಯ ಆಶಿಕ್ ನಡಿ ಹೇಳ್ತೀನಿ. ನೀನು ಮಾಡಿರೋ ಇದಕ್ಕೆ ನಮ್ಮ ಮನೆಯಾಗೆ ಬಿಡ್ಕೊಬಾರ್ದು. ನಡಿ ಆಶಿಕ್ ಅಂತ ಹೇಳಿದ್ದು. ಆಶಿಕ್ ನಡಿ. ಸಸಿ ಒಳ್ಳೆಯವಳು, ನನ್ನ ಸಸಿ ಒಳ್ಳೆಯವಳು. ಅವಳು 2-3 ಮದುವೆ ಆದವಳು. ಇವಳು ನನ್ನ ಸಸಿ ಹೆಂಗೈದಾಳೆ ಅಂತ ನಾನು ಎಲ್ಲರ ಕುಟ್ಟು ಹೇಳ್ಕೆ ಬತ್ತಿದ್ದೆ. ಆದರೆ ನೀನು ಮಾಡಿರೋ ಕೆಲಸದಿಂದನ ಇವಳು ನನ್ನ ಸಸಿ ಅಂತ ಹೇಳ್ಕೆಮಕ್ಕೂ ನನಗೆ ನಾಚಿಕೆ ಆಗ್ತೈತಿ. ಬೇವರ್ಸಿ. ಹೋಗು ಸುಮ್ಮನೆ. ನಮ್ಮ ಮನೆಯಾಕಿ ಬರಬೇಡ. ಹೋಗಿ ನಮ್ಮ ಮಗುಗೆ ನಾವು ಮಾಡಿರ್ತೀವಿ ಇಂಥ ಕೆಲಸ ಮಾಡ್ಕೊಂಡಿರೋಗೆ. ಬರಬೇಡ. ಹಿಂಗೆಲ್ಲ ಸುಳ್ಳು ಹೇಳಿ ನಮ್ಮ ಮರ್ಯಾದೆ ತೆಗೆದುಬಿಟ್ಟಲ್ಲ ಕೊನೆಗೆ ನೀನು. ಅಂದ್ಕಮಾರ ಸದ್ಯ ಎದುರಿಗೆಲ್ಲನ ನಾವು ಇವತ್ತು ಸಾದ್ರ ಆಗಿದ್ವಿ. ಹೇಳಿದ್ರೆ ಅರ್ಥ ಆಗಲ್ವ ನಿಮಗೆ? ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ತಾನೆ, ನಾನು ಇರ್ತೀನಿ ನೋಡ್ಕೊಂಡಿರ್ತಾನೆ. ಹೆಂಗೆ ಮಾತಾಡ್ತೀರಾ ನೋಡು ರೇ? ಏನೋ ಆಗಿ ತಪ್ಪು ಅಂತ ಹೇಳಿದ್ಮೇಲೆ ನಾನು ಎಷ್ಟು ಸಮಾಧಾನದ ಕೇಳ್ತಾ ಇದ್ರು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ನಾನು ಸಮಾಧಾನದ ಕೇಳ್ತಾ ಇದ್ದೀನಿ ತಾನೇ. ತಪ್ಪಾಯ್ತು ಬಿಡು, ಹೋಗ್ಲಿ, ಏನಾನ ಇನ್ಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಿದ್ರು ಏನು ನಿನ್ನ ರೋಪು? ಒಳಗೆ ಹೋಗಕ್ಕೆ ಹೋದ್ರೆ ನಮಗೆ ಸುಸ್ತಾಗೈತೆ. ಊಟ ಮಾಡೋಣ, ನಮ್ಮ ಅಕ್ಕ ನಾನು ಕರ್ಕೊಂಬಂದು ಊಟ ಮಾಡೋಣ ಅಂತ ಹೋಗ್ತಾ ಇದ್ರು. ಒಳಗೆ ಹೋಗ್ಬೇಡ ಅಂತ ಅಡ್ಡಗಟ್ಕೆ ನಿಂತ್ಕೊಂಡ್ರೆ ಹೆಂಗೆ ಸರಿ ಹೋಗುತ್ತೆ? ಹೊಟ್ಟೆ ಹಸ್ತೈತೆ, ಊಟ ಮಾಡೋಣ ಅಂತ ಬಂದರೆ ಹಿಂಗೆ ಅಡ್ಡಗಟ್ಕೊಂಡ್ರೆ ಎಂಥರ್ಗೂ ಸಿಟ್ಟು ಬರುತ್ತೆ. ತಪ್ಪಾಯ್ತು ಅಂತ ಕೇಳಿದ್ವಿ ತಾನೇ. ಏನು ತಪ್ಪು ಮಾಡೋ ಸಹಜಪ್ಪ. ನೀನು ಅದನ್ನೇ ಇದು ಮಾಡ್ಕೊಂಡ್ರೆ ಆಗುತ್ತೆ. ಒಳಗೆ ಕಾಲಿಕ್ಕು, ಏನಿಲ್ಲ, ಕಾಲು ಮುರಿದು ಬಿಡ್ತೀನಿ. ಮುರಿವನ್ ಬಾರ ಯಾಕ? ಸುಮ್ಮನೆ ಹೋಗಿ ಕೆಣುಮ್ಮನ. ತೆಗ್ಯಾಲೇ, ಸೈಡಿ ಬಾ. ಅಪ್ಪ ಒಯ್ಯೋದು ನೋಡು. ಯಾಕೆ ಒಯ್ಯೋದಪ್ಪ ನೀನು? ಯಾಕೆ ಒಯ್ಯೋದು? ತೆಗಿ, ಸೈಡಿಗೆ ಬಾ ಅಂತ ಹೇಳಿದ್ದು. ಹೋಗ್ಬೇಡ ಅನ್ನಂಗೆಲ್ಲ ಹೋಗ್ತೀನಿ ಅಂತೀಯಲ್ಲ, ಮತ್ತು ಇನ್ನೇನು ಮಾಡೋಣ? ತೀಡಾದಯ್ಯ. ನಾನು ಅಲ್ಲೇ ತೀಡಬೇಕಾಗಿತ್ತು. ಏನು ಮಾಡೋಣ? ನಾನಾಗತಿ ಸುಧಾರಿಸಿದ್ದೀನಿ. ಬೇರೆ ಗಂಡಸು ಯಾವನಾಗಿದ್ರು ಇಷ್ಟೊತ್ತಿಗೆ ನೀನು ಬಿಡ್ತಾ ಇರಲಿಲ್ಲ. 2 ರೊಕ್ಕೊಂದು ಮಾಡಿರೋನು. ನಾನು ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನಿದ್ದೀನಿ. ನಮ್ಮ ಮನೆಯಾಕಂತ ಬರಬೇಡ. ನೀನು ಎಲ್ಲಾನ ಬದುಕೆ ಹೋಗಿ ಇಂಥ ಲೋಪರ್ ಕೆಲಸ ಮಾಡೋದಾದ್ರೆ ನಮ್ಮ ಮನೆಯಾಕೆ ಬರಲೇಬೇಡ ನೀನು. ಬಿಡಪ್ಪತ್ತ ಹೋಗ್ಲಿ, ಯಾಕಂಗೆ ಬೈತೆ ಬಿಡು. ಉಮ್ತಾರಂತ ಉಮ್ಲಿ ಹೋಗಿ. ನಮ್ಮ ಹುಡ್ಗ ಯೋಟ್ ಬಯಸ್ತ. ಅವನು ಯೋಟ್ ಇದು ಮಾಡ್ಕೊಂಡಿದ್ದ. ಅರಣ್ಯ ಅವ್ರ ಅದಕ್ಕೆ ಎದುರಿಗೆ ಎಷ್ಟು ಇವತ್ತು ಅವನು ಚೀಪಾದೇವಳು. ಇವಾಗ ಎಲ್ಲರೂ ನಿಂತ್ಕೊಂಡು ನೋಡಂಗಾತ. ಎಲ್ಲರೂ ಊರಾಗ್ಲಾರೆಲ್ಲ ಬಂದಿದ್ರು, ನಿಂತ್ಕೊಂಡು ನೋಡಿರು. ಅವಳು ಎದುರಿಗೆ ಇವತ್ತು ಎಷ್ಟು ನಮ್ಮ ಮರ್ಯಾದೆ ತಕ್ಕೊಂಡಂಗಾತ ಗೊತ್ತೇ. ನಾವು ಹಂಗೆ ಮಾಡಿದ್ಕೋ, ಹಂಗೆ ಹೊಂದಿದ್ಕೋ ಇವತ್ತು ಒಂಥರ ಹೆಂಗಾಗೈತೆ ಸಣ್ಣಿಂಗಮ್ಮ. ಹಿಂಗೆ ಮಾಡಿದ್ಕೆ ಒಂದಿಷ್ಟು ಬೆಲೆ ಗೌರವ ತಂದಿದ್ರೆ ನಮ್ಗಿಂತ ಕೆಲಸ ಮಾಡಲಿಲ್ಲ ಅಂದಿದ್ರೆ ಆ ಲೋಪರ್ ನನ್ನ ಮಗ ಅವನೇನು ಹೇಳ್ತಾನೆ? ನಿನ್ನ ಬುದ್ಧಿ ನಿನ್ನ ಕೈಯಾಗಿರ್ಲುದಾ? ನಿನ್ನ ಬುದ್ಧಿ ನಿನ್ನ ಕೈಯಾಗಿರ್ಬೇಕಾಗಿತ್ತು. ಮತ್ತೆ ಅವನು ಹೇಳ್ತಾನೆ, ಅಲ್ಲಿ ಲೋಪರ್ ನನ್ನ ಮಗ ಹೇಳ್ತಾನೆ. ನೀನು ಹೇಳ್ಬೇಕಾಗಿತ್ತು ಕಣೆ. ನನ್ನ ಗಂಡ ಇದ್ದಾನೆ, ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳನ್ನ ಹಾಸ್ಟೆಲ್ ಬಿಟ್ಟು ಓದಿಸ್ತಾ ಇದ್ದೀನಿ, ನನ್ನ ಮನೆ ಜವಾಬ್ದಾರಿ ಎಂಬುದೈತಿ. ನನ್ನ ಗಂಡಗೆ ಗೊತ್ತಾದ್ರೆ ಉಗುಳ್ತಾನೆ. ಗಂಡನ ಬಗ್ಗೆ ಬಾಯಿ ಇದ್ದಿದ್ರೆ ತಾನೆ ನೀನು ಇಂಥವೆಲ್ಲ ಮಾಡ್ತಿರ್ಲಿಲ್ಲ. ಅವನು ಹೇಳ್ತಾನೆ, 1000 ಅಲ್ಕ ನನ್ನ ಮಕ್ಳು ಇರ್ತಾರೆ. 1000 ಜನ ಇರಲೇಳು, ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊಡ್ಲ ಬಿಗಿ ನೋಡ್ತಾರೆ. ನಾವು ಹೆಂಗೆ ಬಿಗಿ ಬಂದೋಬಸ್ತಾಗಿರ್ತೀವಿ ಹಂಗಿರ್ತಾರೆ ಕಣೆ ನನ್ನ ಮಕ್ಕಳು. ನೀನು ಯಾವಾಗ ಅಲ್ಕಿಸ್ಕೊಂಡ ಹಾ ಅಂತ ಅನ್ಕೊಂಡು ನೀನು ಯಾವಾಗೆಲ್ಲ ಹಿಂಗೆ ಮಾಡಕ್ಕೆ ನಿಂತ್ಕೊಂಡ ಅದಕ್ಕೆ ಹಂಗೆ ಮಾಡಿದಾರೆ. ಏನು ಮಾಡೋಕ್ಕಾಗಲ್ಲ. ಅವಾಗ ಅಷ್ಟೊಂದು ಆಸೆ ತೋರಿಸ್ತಾರೆ, ಬುದ್ಧಿ ಇರಲ್ಲ, ಇಷ್ಟೊಂದೆಲ್ಲನ ಯೋಚನೆ ಮಾಡೋಂಥ ಶಕ್ತಿ ಇರಲ್ಲ. ಹಿಂಗೆ ಆಗುತ್ತಪ್ಪ. ಬಿಡು, ಒಯ್ಬೇಡ. ನೀನು ಒಯ್ಬೇಡ ಬಿಡು. ನನ್ನ ತಂಗಿ ಎಲ್ಲ ಬದುಕೆಂಬ್ತಾಳೆ. ನೀನು ಬೈಯೋದು ಮಾಡಬೇಡ. ಯಾಕೆ ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಹೋಗು, ಕರ್ಕೊಂಡು ನಿನ್ನ ತಂಗಿನ
ಕರ್ಕೊಂಡು ನಡಿ ಹಸಿಕ್ಕೆ ಇಂಥ ಲೋಪರ್ ಮುಂದೆ ನಮ್ಮ ಮನೆಯಾಗ ಇರೋದು ಬೇಡ ಅಂದ್ರೆ ಇರೋದು ಬೇಡ. ಹೋಗ್ತೀನಿ ಹೇಳು. ಬಾರೆ ಹೋಗೋಣ ಬಾ, ದೇವಸ್ಥಾನ ಹಿಂಗೆ ಬಿದ್ದಿರ್ತಾನೆ ಗೊತ್ತಾಗುತ್ತೆ. ಯಾರು ಆಗಲ್ಲ. ಅಣ್ಣ ಹೆಂಡತಿ ಅಂತೂ ಸೇರೋದೇ ಇಲ್ಲ. ಅಪ್ಪ ಅಮ್ಮ ಇನ್ನೇನು ಅವ್ರಿಗೂ ಏನೋ ಮಾಡಕ್ಕೆ ಬದುಕಿಲ್ಲ, ಏನಿಲ್ಲ. ನೋಡೋಣ ದೇವಸ್ಥಾನ ಹಿಂಗೆ ಇರ್ತೀಯ, ಏನೋ ತಪ್ಪಾಗಕ್ಕೆ ಬಿಡಪ್ಪ ಅಂತ ಹೇಳಿ ಕೇಳ್ಕೊಂಡ್ರು ನೀನು ಹಿಂಗೆ ಮಾತಾಡ್ತೀಯ ಅಂದಮೇಲೆ ನಮ್ಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಬಾರೆ ಸುನಂದ ಬಾರೆ, ಇದು ಪಾಡಾಗುತ್ತೆ ಬಾರೆ. ಏನು ಉಡ್ಸಿದ್ದೇವ್ರೇನು ಉಳು ಮೇಯ್ಸಲ್ಲ, ಅನ್ನನೇ ತಿನ್ಸೋದು. ಬಾ ಅದೇನಾನ ಆಗಲಿ, ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ. ಎಷ್ಟು ಒಳ್ಳೆ ಮಾತನ್ನ ಹೇಳಿ ಕೇಳ್ಕೊಂಡ್ರು ಇಷ್ಟೊಂದೆಲ್ಲನ ಬೈಯೋನು ಆಟ ಮಾಡೋನು ನೀನು. ಹಿಂಗೆ ಮಾಡ್ತೀಯ ಅಂದಮೇಲೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನಮಗೆ. ಬಿಡಪ್ಪ ಹೋಗ್ಲಿ ಪಾಪ, ಸುಮ್ಮನೆ ಹೋಗ ಮುಂದೆ 2 ದಿನ. ಅವನಿಗೆ ಸಿಟ್ಟು ಬಂದೈತೆ. ನೋಡು ಅಂತಂಥ ಜನ ಇರ್ತಾರೆ, ನಿನ್ನ ಬುದ್ಧಿ ನಿನ್ನ ಕೈಯಾಗಿ ಇಕ್ಕಬೇಕಾಯ್ತು ಅಂತ. ಅಲ್ಲ ಇವಳು ಹೇಳ್ತಾಳಜ್ಜಿ, ಅವ್ನು ನನ್ನ ಹೆಸ್ರು ಹಾಳು ಮಾಡ್ದ ಅಂತ ಇವಳು ಹೇಳ್ತಾಳೆ. ಆದರೆ ಇದು ಇವಳು ಬುದ್ಧಿ ಇವಳು ಕೈಯಾಗಿ ಇರ್ಬೇಕಾಯ್ತು ಅಂತ ನಾನು ಕೇಳೋದು. ಹಿಂಗೆಲ್ಲ ಮಾತಾಡೋ ಬದಲು ನಿನ್ನ ಬುದ್ಧಿ ನನ್ನ ಗಂಡ ಇದ್ದಾನೆ ಎಂಬುದು ನೀನು ಇಷ್ಟು ಬೈದಿದ್ರೆ ಸಾಕಾಯ್ತು. ನನಗೆ ಅದೇ ನಿನ್ನ ಮೇಲೆ ಸಿಟ್ಟು ಅಷ್ಟೇ. ನನ್ನ ಗಂಡ ಇದ್ದಾನಲ್ಲ, ನನ್ನ ಗಂಡ ಬೈತಾನೆ ಅಂತ ಹೇಳಿ ನಿನ್ಗೆ ಅವ್ರಿಗೆಲ್ಲ ಹೇಳ್ಕೊಂಡು ನೀನು ಸ್ವಲ್ಪ ನೀನು ಹೆದರ್ಕೊಂಡಿದ್ರೆ, ನಯ ಬೈದಿಂದ ಇದ್ದಿದ್ರೆ ನನ್ನ ಗಂಡಗೆ ಹೇಳ್ತೀನಿ ನಾನು ಅಂದಿದ್ರೆ ನಾನೇನೋ ಮಾಡ್ತಿರ್ಲಿಲ್ಲ. ಒಂದೇ ಮಾತು ಅಷ್ಟೇ ನಾನು ಅನ್ಕೊಂಬ್ತಾ ಇರೋದು ಇವಾಗ. ನನ್ನ ಗಂಡಗೆ ಹೇಳ್ತೀನಿ, ನನ್ನ ಗಂಡ ಒಳ್ಳೇನಲ್ಲಪ್ಪ, ನನ್ನ ಗಂಡಗೆ ಹೇಳ್ತೀನಿ ನಾನು ಅಂಥದ್ದು ಮಾಡೋಕ್ಕಾಗಲ್ಲ, ನನ್ನ ಗಂಡನ ಭಯ ಐತೆ ನನಗೆ ಅಂತ ಹೇಳಿದ್ದಿದ್ರೆ ನಿನ್ನ ಭಯ ಇಲ್ದವಳು. ಯಾಕಂದರೆ ನಾನು ಬಿಡು ಚೆನ್ನಾಗಿರಲಿ, ಅವಳಿಗೆ ಇಷ್ಟ ಬಂದಂತೆ ಇರಲಿ ಅಂತ ಹೇಳಿ ನಾನು ಬಿಟ್ನಲ್ಲ, ಅದಕ್ಕೆ ನೀನು ಇಂಥ ಮಾಡೋಕ್ಕೆ ನಿಂತ್ಕೊಂಡ. ಬಿಡು ಚೆನ್ನಾಗಿರಲಿ ಅಂತ ನಾನು ಭಾವಿಸಿತ್ತಪ್ಪ, ನಾನು ನೀನು ಚೆನ್ನಾಗಿರಲಿ ಅಂತ ಹೇಳಿತ್ತಪ್ಪ. ಹೇಳು, ಇಂಥ ಮಾಡ್ತಾ ಇದೀಯ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಬಿಡು, ಇವಾಗ ಏನಾಯ್ತು? ಹೋಗ್ತೀವಿ ಬಿಡು, ಬಿಡಪ್ಪ ಬಿಡು, ಹೋಗ್ತೀವಿ. ನಾನೇನು ಇರಲ್ಲ ಬಿಡು. ನಿಂಗೆ ನೀನು ಎಷ್ಟು ಹೇಳಿದ್ರು ಇಷ್ಟೊಂದೆಲ್ಲ ಬಿಡು, ಏನೋ ತಪ್ಪಾಯ್ತಿದ್ದು ಒಂದ್ಸತಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಇವಾಗ ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂದಮೇಲೆ ಇರಲ್ಲ. ಇನ್ನೊಂದು ಕ್ಷಣನೂ ಇರಲ್ಲ. ಹೋಗ್ತೀವಿ ಬಿಡು. ಹೋಗ್ತೀವಿ, ಹೋಗೋದು ಗೊತ್ತೈತೆ ನಮಗೆ. ಹೋಗ್ತೀನಿ. ಹೋಗಿ ಹೆಂಗಿರ್ಬೇಕು, ಎಲ್ಲಿ ಹೆಂಗೆ ಬದುಕಬೇಕು ಅಂಬೋದು ಗೊತ್ತೇ ಐತೆ. ಬದುಕ್ತೀನಿ. ಎಷ್ಟು ದಿನ ಹಿಂಗೆ ಇರ್ತೀಯ, ಇರು ನೋಡೋಣ. ಯಾವಾಳು ಆಗಲ್ಲ, ಅಣ್ಣ ಏನೇಂತಿ ಅದಕ್ಕೆ ಯಾವಾಳು ಆಗಲ್ಲ. ಯಾವಾಳು ಆಗಲ್ಲ ನೋಡೋಣ. ಹೋಗ್ತೀವಿ ನಾವು. ನಮ್ಮ ಅಕ್ಕ ಏನೋ ನೋಡ್ಕೊಂತಾಳೆ. ಹೋಗ್ತೀನಿ. ಮತ್ತೆ ಬಾರೆ ಹೋಗೋಣ. ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಒದ್ಯೋದು ಬಡಿಯೋದು ಮಾಡಂಗಿದ್ರೆ ನೀನು ಬೇಡವೇ ಬೇಡ. ಬಾರೆ ಹೋಗೋಣ. ಬಾ ಹೋಗೋಣ. ಸುಮ್ಮನೆ ಯಾಕೆ ಹೊಟ್ಟೆ ಬಿಡಪ್ಪ, ಹೋಗೊಂದಿಟ್ಟು ಉಣ್ತೀವಿ ಅಂತಂದ್ರೂ ಇದು ಮಾಡ್ತೀಯಲ್ಲ. ನನಗೇನು ಗೊತ್ತೇ ಇರಲಿಲ್ಲ ಕಣಪ್ಪ ಇದ್ರಾಗೆ. ನನಗೇನು ಎತ್ತ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಂಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ, ಹಿಂಗಲ್ಲ ಅಂದ್ರೆ ಹಿಂಗೆ ಕಣಮ್ಮ, ಹಿಂಗೆ ಮಾಡಬೇಡ, ಹಿಂಗೆ ಅಂತ ನಾನು ಬುದ್ಧಿ ಹೇಳ್ತಿದ್ದೆ. ಮುಚ್ಚು ಸಾಕು. ಅವತ್ತು ಸೀರೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನೀನು ಹೋಗಿದ್ಯಾ, ಅವ್ನು ಕೊಡ್ಸಿದ್ದಾನೆ ಎಂಬುದೆಲ್ಲ ಗೊತ್ತು. ನೀವು ಯಾವಾಗೆಲ್ಲ ತಗೊಂಬಂದಿರೋದು ಗೊತ್ತಾಯ್ತಾ? ಇವಳು ಹೇಳಿದ್ಲು ತಾನೆ ಸೀರೆನೂ ಅದೆಲ್ಲ ಕೊಡ್ಸಿದ್ದಾನೆ ಅಂತ. ನಿನಗೂ ಎಲ್ಲ ಗೊತ್ತೇ ಇದೆ. ಗೊತ್ತಿದ್ದು ಕೊಟ್ಟು ನೀನು ಇಂಥ ನಾಟಕ ಮಾಡ್ತಾ ಇದ್ದೀನಿ ಅಂದಮೇಲೆ ನಮ್ಮ ಮನೆಗೆ ಇರ್ಕೊಡು. ನಡೀರಿ ಹಸಿಕೆ. ಬ್ಯಾಗ್ ತೆಗ್ದು ಹೊರಕ್ಕೆ ಸಿಗ್ತೀನಿ ನಿಮ್ದು. ಮತ್ತೆ ಇವಳನು ಇವ್ರ ಅಕ್ಕನೂ ಇದ್ರಾಗೆ ಸೇರ್ಕೊಂಡವಳೆ. ಇವಳು ಬುದ್ಧಿ ಹೇಳಿದ್ರೆ ಬೈದಿದ್ರೆ ಹಿಂಗೆ ಯಾಕೆ ಆಗೋದು? ಹಿಂಗೆ ಯಾಕೆ ಮಾಡ್ತೀಯ? ಯಾರನ ಏನಂದಾರು ಅಂತ ಹೇಳಿ ಬೈದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಇಲ್ಲದ್ದೆಲ್ಲನ ಇದು ಮಾಡ್ಕೊಂಡು ಇವಾಗ ಹಿಂಗೆ ಮಾಡಿದ್ಲು. ಎಲ್ಲ ನಮ್ಮ ಮನೆಯೇ ಹಾಳಾಗೋಯ್ತು. ನಮ್ಮ ಮನೆಯೇ ಮರ್ಯಾದೆ ಇಲ್ಲ. ನಮಗೆ ಯಾರು ಮರ್ಯಾದೆ ಕೊಡ್ದಂಗೆ ಆದ್ರು. ನಮ್ಮ ಮನೆಗೆ ಹೆಂಗಾಯ್ತು ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ಇವತ್ತು ಹಂಗಾಯ್ತು ಇವಳಿಂದಾನ. ಹೋಗ್ತೀವಿ ಬಿಡಿ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ಸುನಂದ ನಮ್ಮ ಮನೆ ಒಳಗೆ ಬಿಡ್ಕೊಂಬಲ್ಲ ಅಂತೇಳಿ ಗಂಡ ಗಲಾಟೆ ಮಾಡ್ತಾ ಇದ್ದಾನೆ, ಹಿಡ್ಕೊಂಡು ಹೊಡಿತಾ ಇದ್ದಾನೆ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಸುಮ್ಮನೆ ಗಲಾಟೆ ಎಲ್ಲ ಅದು ಇದು ಸುಮ್ಮನೆ ಜಗಳ ಅದೆಲ್ಲನ ಬೇಡ ಅಂತೇಳಿ ಸುಮ್ಮನೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.